ಸೊ 2 ಜೂಟ್ ಹಾಕಿದ್ದೀನಿ. ನನಗೆ 2 ಜೂಟಲ್ಲಿ ನೋಡೋಕೆ ಇಷ್ಟ. ಅವಳು ತುಂಬ ಅಪ್ರೂವ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟಾಸ್ಕ್ ಬಂದು ಪಾಯಸ ಇನ್ನೂ ಆಗ್ತಿದೆ. ಯಾವುದು ಗ್ರ್ಯಾಂಡ್ ಮಾ ಬಬಾಟ್ಲು ಆಡೋದು ಅಸೈ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ರೈಮ್ಸ್ ಆರ್ ಡ್ಯಾನ್ಸ್. ಜೈ ಅಂತ ಹೊತ್ತು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವಿಡಿಯೋ ತಮ್ಮನೇಲಲ್ಲಿ ನೋಡೇ ಗೊತ್ತಾಗಿರುತ್ತೆ ಟೈಟಲಲ್ಲಿ. ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾ ಇರೋದು ಲಶಿಕಾಗೆ. ಈಗಾಗಲೇ ಪ್ರಕುಲ್ಗೊಂದ್ಸಲ ಚೂಸ್ ಬಿಟ್ವೀನ್ ಅನ್ನೋದು ಒಂಥರ ಮಾಡಿದೆ. ಅಂದರೆ 2 ಚೀಟಿ ಹಾಕ್ಬಿಟ್ಟು ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾನೆ, ಸೊ ಆ ಥರ. ಬಟ್ ಆವಾಗೆಲ್ಲ ನಾನು ಆಚೆ ಎಲ್ಲ ಕರ್ಕೊಂಡೋಗಿದ್ದೆ, ಎಸ್ಮಾಲಿ ಕರ್ಕೊಂಡೋಗಿದ್ದೆ, ಪೋಲಾರ್ ಬೇರೆ ಕರ್ಕೊಂಡೋಗಿದ್ದೆ, ಮತ್ತು ಏನೇನೋ ಕೊಡಿಸಿದ್ದೆ. ಅದೆಲ್ಲ ವೀಡಿಯೋ ಇದೆ, ಬೇಕಿದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. ಸೊ ಇವಾಗ ಮನೆಯಲ್ಲೇ ಸಿಂಪಲ್ಲಾಗಿ ನಾನು ಆಫೀಸಿಂದ ಬಂದೆ ಈಗಿನ. ಸೊ ಲಶಿಕಂಗೆ ಮನೆಯಲ್ಲೇ ಚೂಸ್ ಬಿಟ್ವೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫನ್ನಿಯಾಗಿರುತ್ತೆ, ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇರೋದು. ಸೊ ಹಂಗಾಗಿ ಫುಲ್ ವೀಡಿಯೋ ನೋಡಿ. ಏನೇನು ಚೀಟಿ ಬರ್ದಿದ್ದೀನಿ ಅವಳಿಗೆ, ಏನೇನು ಸೆಲೆಕ್ಟ್ ಮಾಡ್ತಾಳೆ, ಹೆಂಗೆ ಮಾಡ್ತಾಳೆ ನೋಡೋಣ. ನನಗೂ ಗೊತ್ತಿಲ್ಲ, ಚೀಟಿ ಎಲ್ಲ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವಳಿಗೇನು ಓದಕ್ಕೆ ಬರಲ್ಲ, ಜಸ್ಟ್ ಆಲ್ಫಾಬೆಟ್ಸ್ ಓದ್ತಾಳೆ, ಬಟ್ ಅದು ಏನು ಮೀನಿಂಗು ವರ್ಡು ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಆರಾಮಾಗಿ ತೋರಿಸ್ಬೋದು, ಅವಳೇ ಚೂಸ್ ಮಾಡ್ಕೋತಾಳೆ. ಅವಳು ಚೂಸ್ ಮಾಡಿದ್ದು ಅವಳು ಮಾಡಬೇಕು ಅಷ್ಟೇ. ಸೊ ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಫುಲ್ ನೋಡಿ ವಿಡಿಯೋ, ಫನ್ನಿಯಾಗಿರುತ್ತೆ. ಲಶಿಕಾ ಹೆಂಗೆ ಮಾಡ್ತಾಳೆ, ಏನು ಚೂಸ್ ಮಾಡ್ತಾಳೆ ಅನ್ನೋದು ನೋಡೋಣ ಇವಾಗ. ಫ್ರೆಂಡ್ಸ್, ಮೊದಲು ನಾನು ಇದರಲ್ಲಿ ಸೊ ನೈಟ್ ವೇರು, ಸೊ ಅದರಲ್ಲಿ ಪ್ಯಾಂಟ್ ಆ್ಯಂಡ್ ಶರ್ಟು ಮತ್ತು ಫ್ರಾಕ್ ಅಂತ ಬರೆದಿದ್ದೀನಿ. ಇವಳಿಗೇನು ಓದಕ್ಕೆ ಬರಲ್ಲ ಅಲ್ಲ, ಆರಾಮಾಗಿ ತೋರಿಸ್ಬೋದು. ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿ, ಯಾವ ಚೀಟಿ ಬೇಕು? ಇದಾ? ಸೊ ಇದು ಪ್ಯಾಂಟ್ ಆ್ಯಂಡ್ ಶರ್ಟ್ ಬಂತು. ಸೊ ಇವಾಗ ಪ್ಯಾಂಟ್ ಆ್ಯಂಡ್ ಶರ್ಟ್ ಹಾಕ್ತೀನಿ ಅವಳಿಗೆ. ನೋ ಅಲ್ಲ, ಬಂದಿದ್ದು ನೀನು ಮಾಡಬೇಕು, ನೀನೇ ಅಲ್ವಾ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಹಾಕೋ, ಬೇಗ ಹಾಕೋ. ಸೊ ನೈಟ್ ವೇರಲ್ಲಿ ಪ್ಯಾಂಟು ಶರ್ಟು ಹಾಕ್ಕೊಂಡ್ಳು, ಓಕೆನಾ? ಅವ್ಳಿಗೆ ಆ್ಯಕ್ಚುಲಿ ಫ್ರಾಕ್ ಇಷ್ಟ, ಬಟ್ ಅಪೋಸಿಟಾಗಿ ಬಂದಿದೆ ಪ್ಯಾಂಟು ಶರ್ಟು ಅಂತ. ಸೊ ನೆಕ್ಸ್ಟ್ ಹೋಗೋಣ, ಹೋಗೋಣ. ನೆಕ್ಸ್ಟ್ ಇವಾಗ ಅವಳಿಗೆ 2 ಜೂಟ್ ಅಂದರೆ ಆಗಲ್ಲ. ಸೊ ನೋಡೋಣ ಏನು ಚೂಸ್ ಮಾಡ್ತಾಳೆ ಅಂತ. ಇದು 1 ಜುಟ್ಟು, ಇದು 2 ಜುಟ್ಟು. ನಿಂತ್ಕೊ, ಮೇಲೆ ಕಾಣಲ್ಲ ನೀನು. ಕಾಣ್ತೀಯಾ? ಸರಿ ನಿಂತ್ಕೋ. ಸರಿ ಇವಾಗ ಚೂಸ್ ಮಾಡು ಬೇಗ. ಇದರಲ್ಲಿ ಯಾವ್ದು ಬೇಕು? 2 ಜೂಟು ಬಂತು. ಸೂಪರ್. ನನಗೆ 2 ಜೂಟ್ ಹಾಕಕ್ಕೆ ಇಷ್ಟ, ಅವಳಿಗೆ 1 ಜೂಟ್ ಹಾಕಕ್ಕೆ ಇಷ್ಟ. ಇವಾಗ 2 ಜೂಟ್ ಹಾಕ್ತೀನಿ. ಸೊ 2 ಜೂಟ್ ಹಾಕಿದ್ದೀನಿ. ನನಗೆ 2 ಜೂಟಲ್ಲಿ ನೋಡೋಕೆ ಇಷ್ಟ. ಅವಳು ತುಂಬ ಅಪ್ರೂಪ್ ಹಾಕಿಸ್ಕೊಳ್ಳೋದು 2 ಜೂಟು. ಸರಿ, ಹೆಂಗೆ ಕಾಣಿಸ್ತಿದ್ಯಾ ಹೇಳು? ಹಿಂಗನ್ನು. ಸೊ 2 ಟಾಸ್ಕ್ ಮುಗೀತು. ನೆಕ್ಸ್ಟ್ ಟಾಸ್ಕ್ ನೋಡ್ತೀಯಾ? ಸೊ ನೆಕ್ಸ್ಟ್ ಟಾಸ್ಕು ಪೂಜೆ ಮಾಡಬೇಕು. ಪೂಜೆ ಮಾಡಿ ಒಂದು ಸ್ವಲ್ಪ ಚಪಾತಿ ಇಟ್ಟು ಕಲಿಸ್ತೀನಿ, ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಪ್ಲೇನ್ ಕಿಸ್ ಕೊಡು ಎಲ್ಲರಿಗೂ. ಪ್ಲೇನ್ ಕಿಸ್ ಹಿಂಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಲೈಕ್ ಮಾಡಿ ಅಂತ. ಸರಿ ಜೋಪಲ್ಲ ಪ್ಲೀಸ್ ಪೋನಿ ಚಾಕಿ ಬ್ಯಾಗ್ ನೋಡಿ. ಲೈಕ್ ಮಾಡಿ ಅನು. ಲೈಕ್ ಮಾಡಿ, ಅಲ್ಲಿ ನೋಡ್ಕೊಂಡು ಹೇಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮಸ್ಕಾರ. ಹಿಂಗೆ ಮಾಡು, ನಮಸ್ಕಾರ. ಈಗ ಚಪಾತಿಗೆ ಮತ್ತು ಒಂದು ಸ್ವಲ್ಪ ಆಮ್ಲೆಟ್ಗೆ ಈರುಳ್ಳಿ ಟೊಮೆಟೊ ಎಲ್ಲ ಚಿಕ್ಕದಾಗಿ ಚಾಪ್ ಮಾಡಿದ್ದೀನಿ. ಸೊ ಆಮ್ಲೆಟು ಮತ್ತು ಹೀರೆಕಾಯಿ ಸಾಂಬಾರು ಮಾಡಿದ್ದೆ ಬೆಳಗ್ಗೆ, ಅದಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ನಮ್ಮ ಮೇಡಮ್ ಅವ್ರಿಗೆ ಎದೋಳು ಲಶಿ, ಕ್ಯಾರೆಟ್ ಅಲ್ವಾ ಮತ್ತು ಖೀರ್ ಅಂದರೆ ಪಾಯಸ ಅಂತ. ಸೊ ನೋಡೋಣ, 2 ಫೇವ್ರೆಟ್ಟೇ, ಬಟ್ ಜಾಸ್ತಿ ಇದಿಷ್ಟ, ಪಾಯಸ ಖೀರ್ ಇಷ್ಟ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಅದನ್ನೇ ಮಾಡಿಕೊಡ್ತೀನಿ ಇವಾಗ. ಎದ್ದೋಳು, ಬೇಗ ಇರೋ. ಸರಿ, ಯಾವ್ದು ಬೇಕು ಹೇಳು ಬೇಗ. ಇದಾ ಖೀರ್? ಅವಳಿಗೆ ಈ ಸಲ 3rd ಟಾಸ್ಕಲ್ಲಿ ಖೀರ್ ಬಂತು ಲಶಿ. ಪಾಯಸ ತಿಂತೀಯಾ? ಖೀರ್ ತಿಂತೀಯ ನೀನು? ಎಷ್ಟು ತಿಂತೀಯಾ? ಸೊ ಈಗ ಪಾಯಸ ಮಾಡ್ತೀನಿ ಇವಾಗ. ಸೊ ಪಾಯಸ ಸ್ವಲ್ಪ ಶುರು ಮಾಡ್ಕೋಬೇಕು ಬೇಗ.
ಪಾಯಸ ರೆಡಿ ಆಗ್ತಿದೆ, ಪಾಯಸ ಎಲ್ಲ ಇಟ್ಟು ಬಂದಿದ್ದೀನಿ. ಎದ್ದೊಳೆ. ಸೊ ಅಷ್ಟರಲ್ಲಿ ಇನ್ನೊಂದು ಟಾಸ್ಕ್ ಹೇಳೋಣ. ಸೊ ಇದು ಬಂದುಬಿಟ್ಟು ನನಗೆ ಹಗ್ ಆರ್ ಕಿಸ್ ನನಗೆ ಕೊಡಬೇಕು ಅವಳು. ಸೊ ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ಅಂತ. ಇದಾ? ಸೊ ಕಿಸ್ ಬಂದಿದೆ. ಸೊ ಕಿಸ್ ಮಾಡು. ಈ ಕಡೆ, ಈ ಕಡೆ, ಇಲ್ಲಿ. ನಿನಗೆ ಕಿಸ್ಸು, ನಿನಗೆ ಕಿಸ್ಸು. ನಂತರನೇ ಕೇಳ್ತಾವಳೆ. ಮೂಗು ಮೂಗು ಮೂಗು. ಸೊ ಇಲ್ಲಿ ಶಾವಿಗೆ ಮತ್ತು ಹೆಸರುಬೇಳೆ ಪಾಯಸ ಅವಳಿಗೆ ತುಂಬ ಇಷ್ಟ, ಅದನ್ನು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟಾಸ್ಕ್ ಬಂದು ಪಾಯಸ ಇನ್ನೂ ಆಗ್ತಿದೆ. ಸೊ ಮಸಾಜ್ ಟು ಗ್ರ್ಯಾಂಡ್ ಅಮ್ಮ ಅಂದರೆ ದಾದಾಜಿಗೆ. ಸೊ ಎಲ್ಲಾದರೂ ಅವ್ಳಿಗೆ ಇಲ್ಲಿ ಮಸಾಜ್ ಸುಮ್ಮನೆ ಕೈ ಒತ್ತೋದು, ಕುತ್ತಿಗೆ ಒತ್ತೋದು, ಈ ಥರ ನೋಡು ಯಾರಿಗೆ ಸಿಗುತ್ತೆ ಅದೃಷ್ಟ ಅಂತ. ಯಾವುದು? ಗ್ರ್ಯಾಂಡ್ ಮಾ. ಮಸಾಜ್ ಟು ಗ್ರ್ಯಾಂಡ್ ಮಾ. ಹಿಂಗೋ ಸರ್ ನೀನು ಚಾಕಿ ಏನು ಸರಿ ಗೊತ್ತು. ಸೈ ಅಂತ ಹೊತ್ತು, ಚೈ ಅಂತ ಹೊತ್ತು. ಆಚೆಯ ಈಡೊತ್ತು ಈಡ ನೆಕ್ಕು నెక్కొత్తు 2 చేతులతో ఇట్లా 2 చేతులతో ఒత్తు. ఇంకా ఒత్తు అంతేనా? ఇట్లా ఈడ మసాజ్ తలకాయకి హెడ్ మసాజ్ ఇట్లా అను 2 చేతులతో ఇట్లా చెప్పు. ఫీడింగ్ బ్రదర్, ఫీడింగ్ డింకు. ఉండు సరి నిలబడుకు, సరి కూర్చో. ಯಾವ ಪೇಪರು? ಸರಿ, ಒನ್ ಸೆಲೆಕ್ಟ್ ಮಾಡು. ಯಾವ ಸೆಲೆಕ್ಟು? ಇದಾ? ಫೀಡಿಂಗ್ ಡಿಂಕು. ಹೋಗಿ ಡಿಂಕು ಹೋಗಿ ತಿನ್ಸೋದು ಆಮ್ಲೆಟ್ಟು. ಉಂಕೊಂದಿನ ಬಡ್ಸಂಗ. ತಿನ್ನು. ಏಯ್ ಮುಗಿಸ್ಬಂದಿರೋ ಮಜ್ಜಿಗೆ ಬರೋದಾತ. ಏನು ಮಜ್ಜಿಗೆ? ಅವು ಮಜ್ಜಿಗೆ ಆಗಿ ಸೊ ನೆಕ್ಸ್ಟ್ ಟಾಸ್ಕ್ ಬಂದು ಫೀಡಿಂಗ್ ವಾಟರ್ ಟು ಗ್ರ್ಯಾಂಡ್ ಮಾ ಆರ್ ಫೀಡಿಂಗ್ ವಾಟರ್ ಟು ಗ್ರ್ಯಾಂಡ್ ಪಾ. ಅಂದರೆ ಇವಳೇ ಹೋಗಿ ಗ್ಲಾಸಲ್ಲಿ ಕುಡಿಸ್ಬೇಕು ಅವ್ರ ಬಾಯಿಗೆ, ಅವ್ರಿಗೆ ಕೊಡೋದಲ್ಲ, ಇವಳೇ ಹೋಗಿ ಕುಡಿಸ್ಬೇಕು. ಸೊ ಯಾರಿಗೆ ಬರುತ್ತೆ ನೋಡೋಣ ಈ ಸಲ. ఫీడింగ్ వాటర్ గ్రాండ్ పా. తాపి పో, నువ్వే తాపియాలి గ్లాస్లో. నువ్వే తాపి గ్లాస్లో. ఈగూడదు, తాపియాల. పైకి ఎక్కువ తాపి. మేము అట్లా ఆశగా ఉంది తాపి. నువ్వు తాపి అవుకి నువ్వు ఏడుతావని ఆమె తాపియల్ల. మళ్ళీ ఆమ్లెట్ అయ్యి ఇంకోసారి పెట్టు నోట్లోకి ఆమ్లెట్. బాబు అట్లా ఆడొద్దు, అసహ్యంగా ఉంటుంది వీడియోకి. ఆమ్లెట్ దింపి. అయ్యో ಫ್ರೆಂಡ್ಸ್ ಬಾರೋನು ಅವನ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಹೋಗಿದ್ದಾನೆ ಮಾತಾಡ್ಸೋಕ್ಕೆ. ಏನು ಸಮಾಚಾರ? ಊಟ ಆಯ್ತಾ? ಬರೋ. ಪಾತ್ರೆ ಎಲ್ಲ ದೊಬ್ಬಾಕೊಂಡು ಹೋಗ್ತು. ಬರೋ ತಿನ್ಪಿ. ಸೊ
ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ರೈಮ್ಸ್ ಆರ್ ಡ್ಯಾನ್ಸ್. ಇದು ಇನ್ನೂ ಬಂದಿಲ್ಲ, ಇನ್ನೂ ಸೆಲೆಕ್ಟ್ ಮಾಡಿಲ್ಲ. ರೈಮ್ಸು ಡ್ಯಾನ್ಸು ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾಳೆ. ತೆಗಿ ತೆಗಿ ಕೈ ತೆಗಿ. ಯಾವುದು ರೈಮ್ಸೇ ಬಂತು. ಹಾಂ ಯಾವುದಾದ್ರೂ ಸರಿಯಾಗಿ ಜೋರಾಗಿ ಇನ್ನೊಂದು ರೈಮ್ ಹೇಳೋದು 1 2 ಬಕ್ಕಲ್ ಮೇಲೆ 1 2 ಸರಿಯಾಗಿ ಇನ್ನೊಂದು ಹೇಳು. ಇನ್ನೊಂದು ಟ್ವಿಂಕಲ್ ಟ್ವಿಂಕಲ್ ಬರುತ್ತಾ? ಟ್ವಿಂಕಲ್ ಟ್ವಿಂಕಲ್ ಹೇಳು. ಸರಿಯಾಗಿ ಹೇಳ್ಬೇಕು. ಸೊ ನೆಕ್ಸ್ಟ್ ಟಾಸ್ಕ್ ಬಂದು ಸ್ಕೋಲ್ಡಿಂಗ್ ಟು ಬ್ರೋ ಆರ್ ಕೇರಿಂಗ್ ಟು ಬ್ರೋ. ಸ್ಕೋಲ್ಡಿಂಗ್ ಅಂದರೆ ನಾನು ಹೇಳ್ಕೊಡ್ತೀನಿ ಆ ಥರ ಬೈಯೋದು, ಕೇರಿಂಗ್ ಅಂದರೆ ಕೇರ್ ಮಾಡೋದು. ಅದು ಹೇಳ್ಕೊಡ್ತೀನಿ ಹೆಂಗೆ ಕೇರ್ ಮಾಡೋದು ಅಂತ. ಸರಿ, ಯಾವ್ದು ಬರುತ್ತೆ ನೋಡೋಣ. ನೀನು ಹೇಳ್ಕೊಡ್ಬಾರ್ದು, ಸುಮ್ಮನೆ ಇರು. ಯಾವುದು ಸೆಲೆಕ್ಟ್ ಮಾಡು. ಸ್ಕೋಲ್ಡಿಂಗ್ ಟು ಬ್ರೋ, ಅವ್ಳಿಗೂ ಅದೇ ಬೇಕು. ಸರಿ, ಇವಾಗ ನೀನು ಬೈ. ಸರಿ ಕೂತ್ಕೋ. ಕೋಪಂలో ಚೊಪ್ಪಲ್ಲ. ಚೆನ್ನಾಗಿ ಓದ್ಕೋನು, ಚೆನ್ನಾಗಿ ಓದ್ಕೋನು. ನಗ್ಗುಳು, ನಗ್ಬಾರ್ದು. ಕೋಪಂలో ಚೊಪ್ಪು ಚೆನ್ನಾಗಿ ಓದ್ಕೋ. ಬುಕ್ಸ್ ಇಟ್ಕೋ ಬೇಗ, ಬುಕ್ಸ್ ಇಟ್ಕೋ. ಊಟ ಮಾಡು ಬೇಗ, ಊಟ ಮಾಡು ಬೇಗ. ಕ್ಲೀನಾಗಿ ಸ್ನಾನ ಮಾಡೋಣ, ಕ್ಲೀನಾಗಿ ಸ್ನಾನ ಮಾಡೋಣ. ಭಯ ಇಲ್ಲ ನಿಂಗೆ? ಭಯ ಇದೆಯಾ ನಿಂಗೆ? ಬುದ್ಧಿ ಇದೆಯಾನು? ಭಯ ಇಲ್ಲ ನಿಂಗೆ? ಮಿಸ್ಸಿಗೆ ಹೇಳ್ತೀನಿ. ನಿಮ್ಮ ಮಿಸ್ ಯಾರೋ ಗೊತ್ತಿಲ್ಲ. ಹೋಮ್ವರ್ಕ್ ಬರಿ. ಬರ್ದೀನಿ. ಟೇಬಲ್ಸ್ ಬರುತ್ತಾ? ಟೇಬಲ್ಸ್ ಬರುತ್ತಾ? ಬರುತ್ತೆ. ಹೇಳು ಒಂದು. ಯಾವುದು? ಯಾವುದು? ಹೊಡಿಬಾರ್ದು, ಇದು ಸ್ಕೋಲ್ಡಿಂಗ್ ಅಷ್ಟೇ, ಸ್ಲ್ಯಾಪಿಂಗ್ ಅಲ್ಲ. ನೋಡಿ ನೋಡಿ ಇವಳು ಹೆಂಗೆ ರೌಡಿ, ಇವಳು ರೌಡಿ ಬೇಬಿ. ಹೊಡಿಬಾರ್ದು, ಸಾರಿ ಅಂತ ಹೇಳಿ. ಅಣ್ಣಂಗೆ ಕಿಸ್ಕೊಡು, ಅಣ್ಣಂಗೆ ಕಿಸ್ಕೊಡು, ಕಿಸ್ಕೊಡು ಅಣ್ಣಂಗೆ. ನೋಡು ಮತ್ತೆ ನೋಡಿ, ಕಿಸ್ಕೊಡು ಇಲ್ಲಿ. ಸಾರಿ ಅಂತ ಕಿಸ್ಕೊಡು. ಇನ್ನೊಂದ್ಸಲಿ ಸಾರಿ ಅನ್ನೋ. ಅಡ್ಜಸ್ಟ್ಕೋ. ಸಾರಿ. ಇವಳು ಸ್ಕೋಲ್ಡಿಂಗು ಕೇರಿಂಗ್ ಎರಡೂ ಮಾಡಬೇಕು ಅಲ್ವಾ? ಸಾರಿ. ಸೊ ನೆಕ್ಸ್ಟ್ ಲಾಸ್ಟ್ ಟಾಸ್ಕು. ಎಷ್ಟು ಟಾಸ್ಕ್ ಬರ್ತಿದ್ನೋ ನನಗಂತೂ ಲೆಕ್ಕ ಇಲ್ಲ. ಲೆಕ್ಕ ಮಾಡಿ ಎಷ್ಟು ಟಾಸ್ಕ್ ಆಗಿದೆ ಅಂತ. ಸೊ ಲಾಸ್ಟ್ ಬಂದು ಹೆಲ್ಪಿಂಗ್ ಮಾಮ್, ಹೆಲ್ಪಿಂಗ್ ಟು ಬ್ರೋ. ನೋಡೋಣ, ಓಕೆನಾ? ಬುಕ್ಸ್ ಇಡ್ಸ್ಕೊ, ನಿನಗೆ ಬಂದರೆ ಟೈಮ್ ಟೇಬಲ್ ಬುಕ್ಸ್ ಎಲ್ಲ ಹೆಲ್ಪ್ ಮಾಡಿಸ್ಕೊ. ಹಾಂ ಸರಿ. ಯಾವುದು ಊಡ್ಕೊಂಡು ಹೆಲ್ಪಿಂಗ್ ಟು ಮಾಮ್. ನೀನೇ ಹೋಗಿ ನಾ ಟೈಮ್ ಟೇಬಲ್ ಇಟ್ಕೊ ಬ್ಯಾಗಲ್ಲಿ. ಸೊ ಏನಾದರೂ ಹೆಲ್ಪ್ ಮಾಡಿಸ್ಕೋಬೇಕು ಇವಳ ಹತ್ರ. ಏನು ಮಾಡಿಸ್ಕೊಳ್ಳೋದು? ಏನು ಹೆಲ್ಪ್ ಮಾಡಿಸ್ಕೊಳ್ಳೋದು? ಪಾತ್ರೆ ಹೆಲ್ಪ್ ಮಾಡ್ತೀಯಾ ಜೋಡ್ಸೋಕ್ಕೆ? ಮಾಡ್ತೀಯಾ? ನಡಿ ನಡಿ. ಸೊ ಈಗ ರಶಿಕಾ ಹೆಲ್ಪ್ ಮಾಡೋದು ಬಂದಿದ್ದಾರೆ. ಪಾತ್ರೆ ಎಲ್ಲ ಒರೆಸ್ಕೊಡ್ತಿದ್ದಾರೆ, ನಾನು ಜೋಡಿಸ್ತೀನಿ. ಥ್ಯಾಂಕ್ ಯು. ಅದಿಲ್ಲೇ ಇದ್ದಿದ್ದು ಇಟ್ಕೊಡು, ಇದು ದೊಡ್ಡದು. ಹೆಲ್ಪ್ ಮಾಡ್ತಿದ್ದಾಳೆ ನೋಡಿ, ಹೆಂಗೆ ಒರೆಸ್ತಾಳೆ. ಥ್ಯಾಂಕ್ ಯು.
ಜ್ಯೂಸ್. ಥ್ಯಾಂಕ್ ಯು. ಬಾಟಲ್ ಅಲ್ಲೇ ಇಲ್ಲಿ ಇದು ಇಟ್ಕೊಡು. ಪ್ಲೇಟು ಹಂಗೆ ಹೊಸದು ಕೊಡು. ಇಲ್ಲ ಥ್ಯಾಂಕ್ ಯು. ಥ್ಯಾಂಕ್ ಯು. ಇವೆಲ್ಲ ಕೂಡ ಒಡಿಸಿ. ಇವೆಲ್ಲ ಇನ್ನು ನಾಳೆ ಬಾಕ್ಸಿಗೆ ಹಾಗಾಗಿ ಅದಕ್ಕೆ ಒಡಿಸಲ್ಲ. ಇವೆಲ್ಲೇ ದಿನ ಯೂಸ್ ಮಾಡೋದು. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಹೀಗಿತ್ತು ಲಶಿಕಂಗೆ ಚೂಸ್ ಬಿಟ್ವೀನ್ ಅನ್ನೋದು. ಸೊ ಇದರಲ್ಲಿ ನಿಮ್ಗೆ ಯಾವ ಟಾಸ್ಕ್ ಇಷ್ಟ ಆಯಿತು ನಾನು ಲಶಿಕಂಗೆ ಕೊಟ್ಟಿರೋದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೇಗೆ ಬಂದಿದೆ, ನಿಮ್ಗೆ ಎಂಟರ್ಟೈನ್ಮೆಂಟ್ ಇತ್ತಾ, ಫನ್ ಆಗಿತ್ತಾ ಅಂತಲೂ ಹೇಳಿ. ಯಾವ ಟಾಸ್ಕ್ ಇಷ್ಟ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಇದೇ ಥರ ವೀಡಿಯೋಸ್ ಬೇಕಾ ಅಂತಲೂ ಹೇಳಿ ನನಗೆ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್.